ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಪಕ್ಷಾತೀತ ಪ್ರಗತಿಪರ ರೈತರ ಒಕ್ಕೂಟ ಭರ್ಜರಿ ಗೆಲುವು ಸಾಧಿಸಿದೆ. ಮಾರ್ಚ್ 29ರಂದು ನಡೆದ ಈ ಚುನಾವಣೆಯಲ್ಲಿ ಒಟ್ಟು 12 ಸ್ಥಾನಗಳಿಗೆ ಮತದಾನ ನಡೆಯಿತು. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಮತದಾನ ಪ್ರಕ್ರಿಯೆ ಜರುಗಿದ್ದು, ನಂತರ ಸಂಜೆ 4:30ಕ್ಕೆ ಮತ ಎಣಿಕೆ ಪ್ರಾರಂಭವಾಗಿದೆ. ರಾತ್ರಿ 8:30ರ ವೇಳೆಗೆ ಫಲಿತಾಂಶ ಪ್ರಕಟಗೊಂಡಿದ್ದು, ಒಕ್ಕೂಟವು 10 ಸ್ಥಾನಗಳನ್ನು ಗೆದ್ದು ಸ್ಪಷ್ಟ ಬಹುಮತ ಪಡೆದಿದೆ. ಸಾಲಗಾರ ಕ್ಷೇತ್ರದಲ್ಲಿ ಕುರಸಿದ್ದ ಪಟೇಲ್, ಶಿವಬಸಪ್ಪ ರಾಮ್ಪಾಳಿ, ಶಿವರಾಜ್ ವಿಭೂತಿ, ಗಿರೀಶ್ ಮಾಲಿಪಾಟೀಲ್, ನವೀನ್ ಪಾಟೀಲ್, ಈಶಣ್ಣ ಕಾಟಮಳ್ಳಿ, ಗೋವಿಂದಪ್ಪ ಹಲಿಗೇರಿ, ವೆಂಕೂಬ ಪೂಜಾರಿ, ಅಮರೇಗೌಡ, ಪೊಲೀಸ್ ಪಾಟೀಲ್, ಶಾಂತಮ್ಮ ಜಂಬಲತಿನಿ ಹಾಗೂ ಸರಸ್ವತಿ ನಾಡಗೌಡ ಅವರು ಗೆಲುವು ಸಾಧಿಸಿದ್ದಾರೆ. ಸಾಲಗಾರಲ್ಲದ ಕ್ಷೇತ್ರದಲ್ಲಿ ವೆಂಕೂಬ ಯರಕಮಟ್ಟಿ ಆಯ್ಕೆಯಾಗಿದ್ದಾರೆ. ವಿಜಯೋತ್ಸವ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕೂಟದ ಮುಖಂಡ ವೀರಣ್ಣ ಬಳ್ಳಿ ಸಾಹುಕಾರ, ರೈತರ ಹಿತದೃಷ್ಟಿಯಿಂದಾಗಿ ಪಕ್ಷಾತೀತವಾಗಿ ಸ್ಪರ್ಧಿಸಿದ ಅಭ್ಯರ್ಥಿಗಳಿಗೆ ಜನತೆ ಅಪಾರ ಬೆಂಬಲ ಕೊಡುತ್ತಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಸಹಕಾರ ಸಂಘದ ಅಭಿವೃದ್ಧಿ ಮತ್ತು ರೈತರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಇವತ್ತ ನಮ್ಮ ಪೆನಲ್ ಅಂದರೆ 12 ಮಂದಿಯಲ್ಲಿ 10 ಮಂದಿನ ಗೆಲ್ಲಿಸಿದಂಥ ಮತದಾರರಿಗೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಲದು. ನಾವು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದು ಇದು ಒಂದೇ ಸಾಕು. ಇಲ್ಲದೊಂದು ಸ್ಟೇಟ್ಮೆಂಟ್ ಕೊಡೋದು, ನಾವು ಯಾವುದೋ ಹುಚ್ಚುಚ್ಚು ಹೇಳಲಾರ್ದೇ ರೈತರ ಮನೆಗೆ ಹೋಗಿ ರೈತರು ಓಟ್ ಕೇಳಿ ಇವತ್ತು ಪರಿಸ್ಥಿತಿ ನಮ್ಗೆ ಎಲ್ಲರೂ ಸಹಾಯ ಮಾಡ್ಯಾರ. ಅಂಥ ರೈತರಿಗೆ ನಮ್ಮ ಸರ್ವ ಸದಸ್ಯರು ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕು. ಅದ್ರ ಜೊತೆಯಲ್ಲಿನೇ ಹಳ್ಳಿಗಳಲ್ಲಿ ಈಗ ಕರಡಿಗೌಡ ರಾಮನಗೌಡರಾಗಲಿ, ಹೊಸೂರು ನಮ್ಮ ಚಂದಪ್ಪವರಾಗಲಿ, ಆಮೇಲೆ ಶಿವಪಾಣಿ ಅವರು, ಇನ್ನೂ ಉಳಿದ ನಮ್ಮ ರಂಗಣ್ಣವರು, ಹೊಸೂರು ನಮಗೇನಂದರೆ ಸ್ವಲ್ಪ ವ್ಯತ್ಯಯ ಏನಂದರೆ ನಮಗೆ ಕರಡಿಗುಡದ ಕ್ಯಾಂಡಿಡೇಟು ಮತ್ತು ಹೊಸೂರು ಕ್ಯಾಂಡಿಡೇಟ್ ಬಿದ್ದದ್ದು ನಮ್ಗೆ ಭಾಳ ವ್ಯತ್ಯಯ ಆಯಿತು. ಆದರೆ ಇರಲಿ, ಅವ್ರಿಗೆ ಮುಂದೆ ನೋಡಮ್ಮ, ಮುಂದಿನ ಸಲ ಒಳ್ಳೆ ಕೆಲಸ ಮಾಡಿ ಇನ್ನೂ ಹೆಚ್ಚಿನ ಒಂದು 12 ಗೆದಿಬೇಕಂತ ನಮ್ಮ ಉದ್ದೇಶ ಇತ್ತು. ನಾನು ಎಷ್ಟು ಪ್ರಯತ್ನ ಮಾಡಿದ್ರು 2 ಕ್ಯಾಂಡಿಡೇಟ್ ಹೋಗಬಾರ್ದಾಗಿತ್ತು, ಹೋಗ್ಯಾವ. ಆದರೆ ಪರವಾಗಿಲ್ಲ, ಅವರಿಗೆ ನಮ್ಗೆ ಏನು ಸಹಾಯ ಸಹಕಾರ ಬೇಕು, ಅವರು ಸದಸ್ಯರು ಇರ್ಲಿಕ್ಕೂ ಅವ್ರು ನಾವು ಸದಸ್ಯರಂತ ತಿಳಿದು ಅವ್ರ ಕೆಲಸ ನಾವು ಮಾಡಿಕೊಡ್ತೀವಿ. ಇವತ್ತಿನ ದಿನ ಇದು ಎಷ್ಟು ವಿಜೃಂಭಣೆಯಿಂದ ನಾವು ಈ ಒಂದು ಚುನಾವಣೆ ಮಾಡಿದ್ವಿ ಅಂದರೆ MLA ಎಲೆಕ್ಷನ್ಗಿಂತ ನಾವು ಜಾಸ್ತಿ ಮಾಡಿದ್ವಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಗೆ 10 ಗೆಲ್ಲಿಸಿದಾಗ ನಮ್ಗೆ ಫುಲ್ ಮೆಜಾರಿಟಿ ಆಗಿದೆ. ಕಾರಣ ಎಲ್ಲ ರೈತರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಚುನಾವಣಾ ಅಧಿಕಾರಿಯಾದ ಅಂಬರೀಶ್ ಹಾಗೂ ಸಿಬ್ಬಂದಿ ವರ್ಗದವರು ಮತದಾನ ಮತ್ತು ಮತ ಎಣಿಕೆಯನ್ನು ಸಮರ್ಪಕವಾಗಿ ನಡೆಸಿದ್ರು. ಪಿಎಸ್ಐ ವೈಶಾಲಿ ಜಳಕಿ ಅವರ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು. ವಿಜಯೋತ್ಸವದಲ್ಲಿ ಹಲವಾರು ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಸಂಭ್ರಮಾಚರಣೆ ಮಾಡಿದ್ರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.